ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. If you are giving irrigation water, ನೀವು ನೀರಾವರಿ ಮುಖಾಂತರ ಕೊಡೋದಾದ್ರೆ you have to give 200 to 400 liters Jivamrutam per acre. 200-400 ಲೀಟ್ರು ಅಷ್ಟು ಜೀವಾಮೃತವನ್ನ 1 ಎಕರೆಗೆ ಕೊಡ್ಬೋದು. Through the irrigation water, ನಮ್ಮ ನೀರಾವರಿಯ ಪದ್ಧತಿ ಮುಖಾಂತರ ಅಥವಾ ನೀರಾವರಿ ನೀರಿನ ಜೊತೆಗೆ twice a month. ತಿಂಗಳಿಗೆ 2 ಸಲ Repeat again. ನಾವು ಜೀವಾಮೃತವನ್ನ ನಮ್ಮ ಭೂಮಿಗೆ 1 ಎಕರೆಗೆ ತಿಂಗಳಿಗೆ 2 ಸಲ 100-200 ಲೀಟರ್ ಅಷ್ಟು ಜೀವಾಮೃತವನ್ನ ನಮ್ಮ ಇರಿಗೇಷನ್ ಅಥವಾ ನೀರಾವರಿ ಪದ್ಧತಿಯಲ್ಲಿ ನಾವು ಕೊಡಬಹುದು. It's okay? ಅರ್ಥ ಆಯ್ತಾ? In rainy season, no irrigation. ಹ? In rainy season, no irrigation. Rainy season. ಮಳೆಗಾಲದಲ್ಲಿ ನಾವು ನೀರಾವರಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ. In rainy season, nobody give the irrigation water. ಮಳೆಗಾಲದಲ್ಲಿ ಯಾರು ಕೂಡ ನಾವು ನೀರನ್ನ ತೋಟ ಹೊಲಗಳಿಗೆ ಕೊಡೋದಿಲ್ಲ. Then we have to pour the Jivamrutam on the surface of soil. ಆ ಸಮಯದಲ್ಲಿ ನೀವು ನೇರವಾಗಿ ಜೀವಾಮೃತವನ್ನ ನಮ್ಮ ಗಿಡಗಳ ಮಧ್ಯೆ ಕೊಡಬಹುದು. Write down. How to give Jivamrutam straight application on the surface of soil. ಬರ್ಕೊಳ್ಳಿ, ಹೇಗೆ ನೇರವಾಗಿ ಭೂಮಿ ಕೊಡುವಂಥದ್ದನ್ನ ಹೇಳ್ತೇವೆ ಈಗ. How to give the Jivamrutam straight application on the surface of the soil. ಹೇಗೆ ಜೀವಾಮೃತವನ್ನ ನೇರವಾಗಿ ಭೂಮಿಯ ಮೇಲ್ಪದರಕ್ಕೆ ಕೊಡುವಂಥದ್ದು. If your plants are having 1 year old, ನಿಮ್ಮ ಗಿಡಗಳು 1 ವರ್ಷ ಹಳೆಯದಾಗಿದ್ರೆ अगर आपके पौधे कितने साल के हैं? 1 साल साल. Add 1 liter Jivamrutam per plant on the surface of soil in between 2 plants. 1 ಲೀಟರ್ 1 liter Jivamrutam per plant on the surface of the soil near the root zone, near the plant. ಗಿಡದ ಬೇರುಗಳ ಹತ್ರ ಒಂದು ಗಿಡಕ್ಕೆ 1 ಲೀಟರ್ ಅಷ್ಟು ಜೀವಾಮೃತವನ್ನು ನೇರವಾಗಿ अगर 1 साल का है तो 1 लीटर twice a month. ತಿಂಗಳಿಗೆ 2 ಸಲ 1 ಲೀಟರ್ ಅಷ್ಟು ಜೀವಾಮೃತವನ್ನು ನೇರವಾಗಿ, ಮಳೆಗಾಲದಲ್ಲಿ ನಾವು ಯಾವಾಗ ನೀರು ಕೊಡೋದಿಲ್ಲ, ನಾವು ಮಳೆಗಾಲದಲ್ಲಿ ಜೀವಾಮೃತ ಕೊಡಬೇಕು ಅನ್ನೋದಾದ್ರೆ 1 ಗಿಡಕ್ಕೆ 1 ಲೀಟರ್ ಅಷ್ಟು ಜೀವಾಮೃತವನ್ನ ಬೇರಿನ ಹತ್ರ, ಗಿಡದ ಬಡ್ಡೆಗಲ್ಲ ಬೇರಿನ ಹತ್ರ ಕೊಡುವಂತ ಪದ್ಧತಿಯನ್ನ ಮಾಡಬಹುದು. पौधे 1 साल आयु के है तो 1 लीटर जीवामृत पर प्लांट भूमि पर डालना है. रिपीट. ಆ ಗಿಡ 1 ವರ್ಷದಾಗಿದ್ರೆ 1 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ಗಿಡದ ಬೇರಿನ ಹತ್ರದಲ್ಲಿ ಕೊಡುವಂತದ್ದು. 1 एकड़ नहीं, पर प्लांट. पर प्लांट भी बोल रहे हैं. समझ में आ रहा है क्या नहीं आ रहा है? ಅರ್ಥ ಆಗ್ತಿದ್ಯಾ? नहीं आ रहा है. क्या हुआ इनको? प्रॉब्लम क्या हुआ? हाँ
क्या कहना है? जीवामृत को डाइल्यूशन करना है, पूछ रहे हैं वो। अरे डाइल्यूशन करने भी डालना है ना। रूट पे नहीं, पेड़ के पास डालना है, रूट पे नहीं। हाँ, राइट डाउन। At the noon, 12 a.m. At the noon, 12 a.m. Which shadow is fallen down. On the boundary of the shadow, the tertiary root signification. ಏನಂದ್ರೆ ಮಧ್ಯಾಹ್ನ 12 ಗಂಟೆಗೆ ಆ ಗಿಡದ ಎಲೆಗಳ ನೆರಳು ಎಲ್ಲಿ ಬೀಳುತ್ತೋ ಆ ನೆರಳಿನ ಸುತ್ತ ನೀವು 1 ಲೀಟರ್ನಷ್ಟು 1 ವರ್ಷದ ಗಿಡಗಳಿಗೆ ಕೊಡೋದು. ಅದು ನಿಜವಾಗ್ಲೂ ಅದರ ರೂಟ್ ಝೋನ್ ಅಥವಾ ಅದು ನಿಜವಾಗ್ಲೂ ಅದಕ್ಕೆ ಕೊಡಬೇಕಾಗಿರುವಂತ ಪದ್ಧತಿ. कहाँ है देखिए, ಆಮೇಲೆ ತಗೊಳ್ಳೋಣ. this is the tree. ಮರ ಕಾಣಿಸ್ತಿದ್ಯಾ ಅಥವಾ ಗಿಡ ಕಾಣಿಸ್ತಿದ್ಯಾ? ಇದು ಗಿಡ ಅಂತ ನೀವು ಅಂದಾಜು ಮಾಡ್ಕೊಳ್ಳೋದಾದ್ರೆ This is the noon shadow. ಇಲ್ಲಿಗೆ ನಮ್ಮ ಸೂರ್ಯನ ಬೆಳಕು ಅಂದ್ರೆ ನೆತ್ತಿ ಸೂರ್ಯ ಅಂತಾನೆ ಹೇಳ್ತೀವಲ್ಲ, ನೆತ್ತಿ ಸೂರ್ಯ ಬಂದಾಗ ಅದರ ಬಿಂಬ, ಈ ಗಿಡದ ಬಿಂಬ ಅಥವಾ ನೆರಳು On the boundary of the shadow, this tertiary root signification. ಆ ಬಿಂಬ ನೇರವಾಗಿ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ನಿಜವಾಗ್ಲೂ ಅದರ ಟೆರ್ಷರಿ ರೂಟ್ಸ್ ಅಂತಾನೆ ಹೇಳ್ತೀವಿ, ಅಥವಾ ತುಂತುರು ಬೇರು ಅಥವಾ ತಂತು ಬೇರು ಅಂತ ಹೇಳ್ತೀವಿ, ಅವು ಆ ಜಾಗದಲ್ಲಿ ಇರುತ್ತೆ. And these who are taking the water vapor and food. ಈ ಬೇರುಗಳೇ ನಮ್ಮ ನೀರಿನ ಅಂಶವನ್ನ ಮತ್ತೆ ಆಹಾರವನ್ನ ತಗೊಳ್ಳುವಂತ ಜಾಗ. Inside the shadow, there are not root here. There are only go down root. ಈ ಮರದ ನೆರಳಿನ ಅಡಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ತಂತು ಬೇರುಗಳು ಅಥವಾ ತುಂತುರು ಬೇರುಗಳು ಇರೋದಿಲ್ಲ. ಇಲ್ಲಿರುವಂಥ ಬೇರುಗಳು ಮಗ್ಗಲು ಬೇರುಗಳು ಮಾತ್ರ. That means this is the mouth of the root. ಹಾಗಾದ್ರೆ ಈ ಜಾಗವೇ, ಈ ನೆರಳಿನ ಕೆಳಗಡೆ ಇರುವಂತ ಜಾಗವೇ ಈ ಗಿಡದ ಅಥವಾ ಮರದ ಬಾಯಿ. And this is the legs of the root. Legs, पाँव. ये पाँव है. ಇದು ಈ ಮರದ ಕಾಲುಗಳು. ये मुंह है. ಇದು ಬಾಯಿ. पानी मुंह में डालना है, पाँव पर डालना है. ನೀರನ್ನ ಬಾಯಿಗೆ ಹಾಕ್ತಿರೋ ಕಾಲ್ಗೆ ಹಾಕ್ತಿರೋ? क्या करना है? ಎಲ್ಲಿಗೆ ಹಾಕ್ಬೇಕು ಹೇಳಿ? मुंह में डालना है. मुंह कहाँ है? ಬಾಯಿ ಎಲ್ಲಿದೆ? पानी कहाँ देना पड़ेगा? राइट, that is correct. ओके, हाँ, ಅರ್ಥ ಆಯ್ತಾ? okay. But when you do the water on the shadow boundary, you are pouring the water inside the mouth deliberately. ಫ್ರಮ್ ಡಿಪ್ ಇರಿಗೇಷನ್. Yeah, any irrigation. ನೀವು ನೇರವಾಗಿ ನೀರನ್ನ ನಮ್ಮ ಕಾಲುವೆ ಮುಖಾಂತರ ಹರಿಸೋದು ಅಥವಾ ಡ್ರಿಪ್ ಇಂದ ಕೊಟ್ರೆ ನೇರವಾಗಿ ಬಾಯಿಗೆ ನೀರನ್ನ ಇಲ್ಲಿ ಕೊಟ್ಟಂಗಾಗತ್ತೆ. But when you give the irrigation 6 inch outside the canopy, that root will come here and will take that much quantity what is required. हाँ, इधर आएगी वो, जितना पानी चाहिए उतना ही लेगी. ಅಲ್ಲಿಂದ ಒಂದು 6 ಇಂಚು, ಆ ನೆರಳಿನಿಂದ 6 ಇಂಚಷ್ಟು ದೂರದಲ್ಲಿ ನೀರನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಈ ಬೇರುಗಳು ಇಲ್ಲಿಗೆ ಬಂದು ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಅದೇ ತಗೊಳ್ತದೆ. That means, write down. ಹಾಗಂದ್ರೆ ಬರ್ಕೊಳ್ಳಿ. We have to give the irrigation water
always we have to give the irrigation water always 6 inch outside the canopy. ನಾವು ಯಾವಾಗಲೂ ಆ ನೆರಳಿನಿಂದ 6 ಇಂಚು ಹೊರಭಾಗದಲ್ಲಿ ನೀರನ್ನ ಕೊಡುವಂಥದ್ದು ಒಳ್ಳೆಯ ಪದ್ಧತಿ. So that Vapsa can be maintained. ಹಾಗಾಗಿ ಈ ಭಾಗದಲ್ಲಿ ವಾಪಸ ತಂತಾನಾಗೆ ಅಲ್ಲಿ ಸೃಷ್ಟಿ ಆಗ್ತದೆ, ಅದು ಯಾವಾಗಲೂ ಇರ್ತದೆ. ಅದು When you give the water 6 inch outside the canopy, ನೀವು ಅಲ್ಲಿ ಈ ನೆರಳಿನಿಂದ 6 ಇಂಚು ಹೊರಭಾಗದಲ್ಲಿ ಮಾಡಿದಾಗ this is the water given. Root is here, 6 inch outside the canopy. You are giving the water. When you give the water in trench, to take the water, the root will come in the water. ट्रैवल पीने वाला पानी के पास आएगा. कहाँ आएगा? पानी के पास आएगा, कुएं के पास आएगा. तो ये जड़ कहाँ आती है? यहाँ आती है, पानी पीती है, पावसा लेती है. ನೀವು 2 ಗಿಡಗಳ ಮಧ್ಯೆ ಈ ತರ ಕಾಲುವೆ ಪದ್ಧತಿ ಮಾಡಿ ನೀರು ಕೊಟ್ಟಾಗ ಬೇರುಗಳು ತಂತಾನಾಗಿ ನೀರು ಅದನ್ನ ಹುಡುಕೊಂಡು ಬಂದು ಅಲ್ಲಿ ಬಂದು ನೀರು ಕುಡಿದು ಅಲ್ಲಿಯೇ ಅವುಗಳು ಆಹಾರವನ್ನ ಉತ್ಪಾದನೆ ಮಾಡ್ಕೊಳ್ತದೆ. When the root will come in the trench to take the water, that means the length of the rent will be increased. Root. ಅದು ತನ್ನ ಕೆನೋಪಿ ಅಥವಾ ಅದರ ನೆರಳಿನಿಂದ ಸ್ವಲ್ಪ ದೂರ ಬಂದು ನೀರು ತಗೊಳಕ್ ಶುರುವಾದಾಗ ತಂತಾನಾಗೆ ಅದರ ಬೇರಿನ ಉದ್ದ ಜಾಸ್ತಿ ಆಗ್ತದೆ. Diameter of the root will be increased. ಯಾವಾಗ ಅದು ಜಾಸ್ತಿ ಉದ್ದ ಬರ್ತದೆ, ಗಾತ್ರ ಕೂಡ ದಪ್ಪ ಆಗ್ತದೆ. And when the root diameter will be increased, automatically the stem diameter will be increased. ಬೇರಿನ ಗಾತ್ರ ದಪ್ಪ ಆದಾಗ ಅದರ ಕಾಂಡವೂ ದಪ್ಪ ಆಗ್ತದೆ. And when stem diameter, that means number of branches will be increased. ಕಾಂಡ ದಪ್ಪ ಆದಾಗ ಅದರ ರೆಂಬೆ ಕೊಂಬೆಗಳು ಜಾಸ್ತಿ ಆಗ್ತದೆ. Number of leaves will be increased. ಎಲೆಗಳು ಜಾಸ್ತಿ ಆಗ್ತದೆ. Maximum production will be increased by the leaves. ಆಹಾರವನ್ನ ಎಲೆಗಳು ಜಾಸ್ತಿ ಉತ್ಪಾದನೆ ಮಾಡ್ಕೊಡೋದಕ್ಕೆ ಅನುಕೂಲ ಆಗ್ತದೆ. And you get maximum money. ನಿಮಗೆ ಜಾಸ್ತಿ ಉತ್ಪಾದನೆ ಬರ್ತದೆ. ಜಾಸ್ತಿ ಉತ್ಪಾದನೆ ಬಂದಾಗ ನಿಮಗೆಲ್ಲ ಜಾಸ್ತಿ ಏನ್ ಸಿಗುತ್ತೆ? ಆದಾಯ. It is called root shoot ratio. ರೂಟ್ ಶೂಟ್ ರೇಷಿಯೋ ಅಂದ್ರೆ ಬೇರು ಮತ್ತು ಚಿಗುರು. ಶೂಟ್ ಇಸ್ ನಾಟ್ ಕಾಂಡ. Kanda. ಕಾಂಡ. ಶೂಟ್ ಇಸ್ ಚಿಗುರು ಸರ್. ಶೂಟ್ ಇಸ್ ಚಿಗುರು. Shoot means stem. Shoot means stem. ಸ್ಟೆಮ್. हाँ. Root means जड़. शूट सर चिगुरु. ओके. स्टेम को क्या बोलते हैं? इसको क्या बोलते हैं? कांडा बोलता है सर. ये कांडा है. कांडा. ओके, कांडा.